ವಿಕ್ರಮ್ ಕಾಲೇಜಿಗೆ ದ್ವಿತೀಯ ಪಿಯುಸಿಯಲ್ಲಿ 98ರಷ್ಟು ಫಲಿತಾಂಶ. ಚಿಂತಾಮಣಿ ನಗರದಲ್ಲಿರುವ ಪ್ರತಿಷ್ಠಿತ ವಿಕ್ರಮ್ ಶ್ರೀ ಲಕ್ಷ್ಮೀ ವಿದ್ಯಾಸಂಸ್ಥೆಗಳ ಕಾಲೇಜಿನಲ್ಲಿ 2023-24ನೇ ಸಾಲಿನ ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ಪ್ರಕಟಗೊಂಡಿದ್ದು, ವಿಕ್ರಮ್ ಕಾಲೇಜಿನಿಂದ ಒಟ್ಟು 170 ವಿದ್ಯಾರ್ಥಿಗಳಲ್ಲಿ 22 ಅತ್ಯುತ್ತಮ, 103 ಪ್ರಥಮ ದರ್ಜೆ, 21 ದ್ವಿತೀಯ ದರ್ಜೆ ಹಾಗೂ 20 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿರ್ತಾರೆ. ವಾಣಿಜ್ಯ ವಿಭಾಗದಲ್ಲಿ ಗೌತಮಿ ಕೆ 589, ನಯಾಜ್ ಪಾಷಾ 574, ಎಚ್.ಎಸ್. ಯಶಸ್ವಿನಿ 571, ಸಿಮ್ರಾನ್ ಆರ್ 566 ಅಂಕಗಳನ್ನು ಪಡೆದಿದ್ದು, ತಾಲೂಕಿಗೆ ಪ್ರಥಮ ಸ್ಥಾನವನ್ನು, ಜಿಲ್ಲಾ ಮಟ್ಟದಲ್ಲಿ 2ನೇ ಸ್ಥಾನವನ್ನು ಹಾಗೂ ರಾಜ್ಯ ಮಟ್ಟದಲ್ಲಿ 7ನೇ ಸ್ಥಾನವನ್ನು ಪಡೆದಿರುವುದಾಗಿ ಶ್ರೀ ಲಕ್ಷ್ಮೀ ವಿದ್ಯಾಸಂಸ್ಥೆ ಸಂಸ್ಥಾಪಕರಾದ ನರಸಿಂಹರೆಡ್ಡಿ ತಿಳಿಸಿದ್ದಾರೆ. ಉಪನ್ಯಾಸಕರಾದ ಶಿವಶಂಕರ್ ಮಾತನಾಡಿ, 2023-24ನೇ ಸಾಲಿನ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟಣೆಯಾಗಿತ್ತು. ಈ ಫಲಿತಾಂಶದಲ್ಲಿ ವಿಕ್ರಮ್ ಪದವಿ ಪೂರ್ವ ಕಾಲೇಜಿನ ವಾಣಿಜ್ಯ ವಿಭಾಗದ ಫಲಿತಾಂಶ ತಾಲೂಕು ಮಟ್ಟದಲ್ಲಿ ಗೌತಮಿ ಕೆ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದು, ಜಿಲ್ಲಾ ಮಟ್ಟದಲ್ಲಿ 2ನೇ ಸ್ಥಾನ ಪಡೆದುಕೊಂಡಿರುತ್ತಾರೆ. ಈ ಫಲಿತಾಂಶವನ್ನು ನೀಡಲು ಸಹಕಾರ ನೀಡಿರುವಂತಹ ವಿದ್ಯಾರ್ಥಿಗಳ ಪೋಷಕರಿಗೂ ಹಾಗೂ ಉಪನ್ಯಾಸಕ ವೃಂದಕ್ಕೆ, ಆಡಳಿತ ಮಂಡಳಿಯವರಿಗೆ ಧನ್ಯವಾದಗಳು ತಿಳಿಸುತ್ತೇನೆ ಎಂದು ಎಲ್ಲ ಪೋಷಕರು ತಮ್ಮ ಮಕ್ಕಳನ್ನು ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಪಡೆಯಲು ವಿಕ್ರಮ್ ಕಾಲೇಜು ಶ್ರೀ ಲಕ್ಷ್ಮೀ ವಿದ್ಯಾಸಂಸ್ಥೆಯಲ್ಲಿ ದಾಖಲಾತಿ ಮಾಡಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಖಜಾಂಚಿಯನ್ನ ವಿಕ್ರಮ್ ಸಿಒ ಪ್ರಿಯಾಂಕಾ ಎಂ, ಪ್ರಾಂಶುಪಾಲರಾದ ಸುಬ್ರಾಯಪ್ಪ, ಉಪನ್ಯಾಸಕರಾದ ಶಿವಶಂಕರ್ ಪಿ, ವಿಶ್ವನಾಥ್, ಅಶೋಕ್ ಡಿ, ಎಸ್ ಅಫ್ಸಲ್, ಮಸೂದನ್, ಕೃಷ್ಣಾರೆಡ್ಡಿ, ಸುಬ್ರಹ್ಮಣಿ, ಶಬ್ರೀನ್ ತಾಜ್ ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ವಿದ್ಯಾಸಂಸ್ಥೆ ಅಡಿಯಲ್ಲಿ PU ವಿಭಾಗದಲ್ಲಿ ನಮ್ಮ ಅಧ್ಯಾಪಕ ವರ್ಗದವರಿಗೆ ಮೊದಲನೆಯದಾಗಿ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಯಾಕೆಂದರೆ ನಮ್ಮ ಚಿಂತಾಮಣಿ ತಾಲೂಕಿನಲ್ಲೇ ಮೊದಲನೇ ಸ್ಥಾನವನ್ನು ತಂದುಕೊಟ್ಟ ಆ ವಿದ್ಯಾರ್ಥಿನಿಗೂ ಪ್ಲಸ್ ನಮ್ಮ ಅಧ್ಯಾಪಕ ವರ್ಗದವರು ಶ್ರಮಪಟ್ಟು ಆ ಮಟ್ಟಕ್ಕೆ ಒಂದು ಬೆಳೆಸಿದ್ದಾರೆ ಅಂದರೆ ಒಂದು ಉತ್ತಮವಾದ ಬೆಳವಣಿಗೆ ಅಂತ ಭಾವಿಸ್ತಾ, ನಾನು ಮತ್ತೊಮ್ಮೆ ನಮ್ಮ ಅಧ್ಯಾಪಕ ವರ್ಗದವರಿಗೂ ಹಾಗೂ ಅಂಕ ಗಳಿಸಿರುವ ಮಕ್ಕಳಿಗೂ ಹಾಗೂ ಅವರ ಪೋಷಕರಿಗೂ ವಂದನೆಗಳನ್ನು ಸಲ್ಲಿಸ್ತೀನಿ. ಗೌತಮಿ ಕೆ ಎಂಬ ವಿದ್ಯಾರ್ಥಿ 589 ಅಂಕಗಳನ್ನು ಗಳಿಸಿರುತ್ತಾರೆ. ಅದೇ ರೀತಿಯಾಗಿ ನಮ್ಮ ಒಟ್ಟು ಫಲಿತಾಂಶದ 98% ಬಂದಿದ್ದು, ಈ ನಮ್ಮ ಕಾಲೇಜಿಗೆ ಕೀರ್ತಿಯನ್ನು ತಂದುಕೊಟ್ಟಿರ್ತಾರೆ. ಇದಕ್ಕೆಲ್ಲ ಕಾರಣ ನಮ್ಮ ಮ್ಯಾನೇಜ್ಮೆಂಟ್ ಹಾಗೂ ನಮ್ಮ ಸಹ ಶಿಕ್ಷಕರು ಹಾಗೂ ನನ್ನ ಉಪನ್ಯಾಸಕರ ವೃಂದ ಹಾಗೂ ಪೋಷಕರು ಹಾಗೂ ವಿದ್ಯಾರ್ಥಿಗಳ ಸಹಕಾರದಿಂದ ಈ ಫಲಿತಾಂಶವನ್ನು ನಾವು ಸಾಧನೆ. ಸರ್, ಈ ವಿದ್ಯಾಸಂಸ್ಥೆ ಚಿಂತಾಮಣಿಯಲ್ಲಿ ಯಾವ ಸ್ಥಾನದಲ್ಲಿ ಬಂದಿದೆ? ಈ ಮೊದಲನೇ ಸ್ಥಾನ ಚಿಂತಾಮಣಿಯಲ್ಲೇ ಮೊದಲನೇ ಸ್ಥಾನವನ್ನು ಬಂದಿದೆ. ಅದೇ ಪ್ರಥಮ ಸ್ಥಾನವನ್ನು ಗಳಿಸಿದ್ದು, ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತೆ ಮತ್ತು ರಾಜ್ಯ ಮಟ್ಟದಲ್ಲಿ 7ನೇ ಸ್ಥಾನವನ್ನು ಪಡೆದಿತ್ತು. ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀವಿ? ವಿದ್ಯಾರ್ಥಿಗಳ ಶ್ರಮ ಹಾಗೂ ಅದೇ ರೀತಿಯಾಗಿ ಪೋಷಕರ ಸಹಕಾರ ಮತ್ತು ನಮ್ಮ ಎಲ್ಲ ಉಪನ್ಯಾಸಕರ ಶ್ರಮ ಈ ಫಲಿತಾಂಶದಲ್ಲಿ ನಾವು ನೋಡ್ತಾ ಇದ್ದೀವಿ. 2023-24 ಸಾಲಿನ ದ್ವಿತೀಯ PUC ಫಲಿತಾಂಶ ಇಂದು ಪ್ರಕಟಣೆ ಆಗಿದ್ದು, ಈ ಫಲಿತಾಂಶದಲ್ಲಿ ನಮ್ಮ ಲಕ್ಷ್ಮೀ ವಿದ್ಯಾಸಂಸ್ಥೆಗಳ ಅಧೀನದ ಅಡಿಯಲ್ಲಿ ವಿಕ್ರಮ್ ಪದವಿ ಪೂರ್ವ ಕಾಲೇಜಿನ ವಾಣಿಜ್ಯ ವಿಭಾಗದ ಫಲಿತಾಂಶ ತಾಲೂಕು ಹಂತದಲ್ಲಿ ಪ್ರಥಮ ಸ್ಥಾನ ಗೌತಮಿ ಕೆ ಎಂಬ ವಿದ್ಯಾರ್ಥಿನಿ ಕಾಯ್ದುಕೊಂಡಿದ್ದು, ಜಿಲ್ಲಾ ಹಂತದಲ್ಲಿ ದ್ವಿತೀಯ ಸ್ಥಾನವನ್ನು ಕಾಯ್ದುಕೊಂಡಿರುತ್ತಾಳೆ. ಈ ವರ್ಣರಂಜಿತ ಫಲಿತಾಂಶವನ್ನು ನೀಡಲು ಸಹಕಾರ ನೀಡಿರ್ತಕ್ಕಂಥ ವಿದ್ಯಾರ್ಥಿಗಳ ಪೋಷಕರಿಗೂ ಹಾಗೂ ನಮ್ಮ ಸಂಸ್ಥೆಗೆ ದಾಖಲಾತಿ ಮಾಡಲು ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ಪ್ರೌಢಶಾಲಾ ಗುರುವೃಂದಕ್ಕೂ ನಾನು ನಮ್ಮ ಸಂಸ್ಥೆ ಆಡಳಿತ ಮಂಡಳಿ ಮತ್ತು ಗುರುವೃಂದ ಪರವಾಗಿ ಕೀರ್ತಿಯನ್ನು ತಂದುಕೊಟ್ಟಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ, ಅವರ ಪೋಷಕರಿಗೂ ಮತ್ತು ಗುರುವೃಂದಕ್ಕೂ ನಾನು ಅವರ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಮತ್ತು ನಮಗೆ ಇಲ್ಲಿ ಬೋಧನಾ ಕಾರ್ಯಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಸಂಸ್ಥೆಯ ತ್ರಿಮೂರ್ತಿಗಳಂತ ನಾನು ಭಾವಿಸ್ತೀನಿ. ನಮ್ಮ ಆಡಳಿತ ಮಂಡಳಿ ಅವರೇ ನಮ್ಮ ಸಂಸ್ಥೆ ಸಂಸ್ಥಾಪಕರಾಗಿರ್ತಕ್ಕಂಥ ಶ್ರೀಯುತ ನರಸಿಂಹರೆಡ್ಡಿ ಸರ್ ಅವರಿಗೂ ಮತ್ತು ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವಿಕ್ರಮ್ ಸರ್ ಅವರಿಗೂ, CU ಮೇಡಮ್ ಆಗಿರ್ತಕ್ಕಂಥ ಪ್ರಿಯಾಂಕಾ ಮೇಡಮ್ ಅವರು ಕೂಡ ನಮ್ಮ ಗುರುಗಳ ಪರವಾಗಿ ನಾನು ತುಂಬ ಹೃದಯ ಅವರಿಗೆ ಶಿರಸಾವಚನ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಚಾನಲ್ಗೆ
ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.